ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೇಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕನಕೆರೆಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾವು ಡಿಸೈನ್ ಕೂಡ ಸೇಲ್ ಕೂಡ ಮಾಡ್ತೀವಿ. ನೀವು ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಹತ್ರ 100 ರುಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ಬಂದಿವತ್ತು ಒಂದಷ್ಟು ಪಾರ್ಸಲ್ ಬಂದಿತ್ತು, ಮತ್ತು ಡಿಸೈನ್ಸ್ಗಳನ್ನ ಮಾಡಿದ್ದೆ. ಯಾವ್ಯಾವ ಡಿಸೈನ್ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಬ್ಲೌಸ್ ಬಂದು ಇದು ನೋಡಿ. ಇರಿ ಮಗಳೇ, ಇರು ಆಯಿತು ನೋಡಿ. ಫಸ್ಟ್ ಬ್ಲೌಸ್ ಬಂದು ಇದು ವರ್ಕು. ಫ್ರಂಟ್ ಶೇಪ್ ಬಂದು ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ನೋಡಿ, ಆ ಥರ ಫ್ರಂಟ್ ಸ್ಲೀವು, ಫ್ರಂಟು ಶೇಪ್ ಬರುತ್ತೆ. ಸ್ಲೀವ್ ಬಂದು ಈ ಥರ ರನ್ನಿಂಗ್ ಪ್ಯಾಟ್ರನ್ ಬರುತ್ತೆ. ಇವಾಗೆಲ್ಲ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆ ಈ ಥರ ವರ್ಕ್ಗಳೆಲ್ಲ ತುಂಬ ಟ್ರೆಂಡ್ ಆಗ್ತಾ ಇದೆ ನೋಡಿ, ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಆಲ್ರೆಡಿ ಕಸ್ಟಮರ್ ಬಂದಿದ್ದಾರೆ, ಇದನ್ನು ಕೊಡಬೇಕು, ಮತ್ತು ಇದನ್ನ ಐರನ್ ಮಾಡಿ ಕೊಡಬೇಕು. ಮತ್ತೆ ಸಿಗ್ತೀನಿ ಒಂದು ನಿಮಿಷ. ನೋಡಿ, ಹೊಸ ಗೆಸ್ಟ್ ಕೂಡ ಬಂದಿದ್ದಾರೆ. ಹೇಳ್ತಾರೆ ನೋಡಿ ನಾನು ಏನು ಮೊದಲು ಹೇಳ್ತೀನಿ ಅಂತ ಅಂದ್ಬಿಟ್ಟು. ಹೇಳಿ ಮಗಳೇ, ಹೇಳಿ. ಹಾಯ್ ಫ್ರೆಂಡ್ಸ್. ಅಮ್ಮ ನಾನು ಅಂತೆ. ಡಿಸೈನ್ ತೋರಿಸೋಣ ಈಗ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ವರ್ಕ್ ಮಾಡಿರೋದು ನೋಡಿ. ಬ್ಯಾಕ್ ಪ್ಯಾಟ್ರನ್ ಬಂದು ಈ ತರ ಬರುತ್ತೆ. ನೆಕ್ಸ್ಟ್ ಬ್ಲೌಸ್ ನೋಡಿ, ಇದು ವರ್ಕ್ ಫಿನಿಶಿಂಗ್ ನೋಡಿ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು. ಇದೊಂದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು, ಈ ತರ ಶೇಪ್ ಬಂದಿರುತ್ತೆ. ಈ ತರ ಹೈಲೈಟ್ ಸ್ಲೀವ್. ಇದಕ್ಕೆ ಗಂಡು ಬೇರುಂಡ ತರ ಟೈಪ್ ಬಂದಿದೆ ಇದು ಸ್ಲೀವ್ ನೋಡಿ. ಈ ತರ ಸ್ಲೀವ್ ಬರುತ್ತೆ ನೋಡಿ, ಯಾವ ತರ ಬಂದಿದೆ ಫಿನಿಶಿಂಗ್ ಅಂತೇಳಿ. ಇದ್ರದ್ದು ಕಾಸ್ಟ್ ಬಂದು 1000 ರುಪೀಸ್ ಚಾರ್ಜ್ ಮಾಡ್ತೀವಿ. ನೀವು ಸ್ಟಿಚಿಂಗ್ ಕೂಡ ಮಾಡಿಸ್ಕೋಬೋದು, ಇಲ್ಲ ವರ್ಕ್ ಅಷ್ಟೇ ಮಾಡಿಸ್ಕೋತೀವಿ ಅಂದರೆ ವರ್ಕ್ ಅಷ್ಟೇ ಕೂಡ ಮಾಡಿಸ್ಕೋಬೋದು. ನಾನು ಇಮಿಟೇಟ್ ಮಾಡ್ತಾ ಇದ್ದಾಳೆ ನನ್ನ ಮೊದಲು. ನಾನು ಹಿಂಗೆ ಮಾತಾಡ್ತೀನಿ ಮಗಳೇ ಕ್ಯಾಮ್ರಾ ಹತ್ರ. ಹೇಳು ಹಾಯ್ ಫ್ರೆಂಡ್ಸ್. ಏನು ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತಾ ಇದ್ದೀವಿ. ತಿಂಡಿ ಆಯ್ತಾ ಎಲ್ರದ್ದು? ತಿಂಡಿ ಮಗಳೇ, ಏನಾರು ಹೇಳ್ತೀಯಾ? ನೆಕ್ಸ್ಟ್ ಬ್ಲೌಸ್ ಬಂದು ಇದು ವರ್ಕ್ ಈ ಥರ ಮಾಡಿದ್ದೀವಿ. ಸ್ಲೀವ್ಸ್ ಬಂದು ಬುಟ್ಟ ಕೊಟ್ಟು ಆಲ್ ಓವರ್ ಡಾಟ್ಸ್ ಬುಟ್ಟ ಕೊಟ್ಟಿರೋದು ಈ ಥರ ಬಂದಿದೆ. ಇದ್ರದ್ದು ರೇಟ್ ಬಂದು 400 ರುಪೀಸ್ ಚಾರ್ಜ್ ಮಾಡ್ತೀವಿ ನಾವು. ವರ್ಕ್ ರೇಟ್ ಸಪ್ರೇಟ್ ಇರುತ್ತೆ. ನಾನೀಗ ವರ್ಕ್ ರೇಟ್ ಅಷ್ಟೇ ಹೇಳ್ತಿರೋದು, ಸ್ಟಿಚಿಂಗ್ ಬೇರೆ ಸಪ್ರೇಟ್ ರೇಟ್ ಇರುತ್ತೆ. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಸುಮ್ಮನೆ. ನೆಕ್ಸ್ಟ್ ಒನ್ ಬಂದು ಈ ಬ್ಲೌಸು ತೋರಿಸು. ಮತ್ತೆ ಯಾವ್ದು ತೋರಿಸ್ತೀಯ? ಬ್ಲೌಸ್ ಅದು ಪೀಸ್, ಅದು ಬ್ಲೂ. ಏನಿಗೆ ಬಂದಿದ್ಯಾ ಇವತ್ತು? ಯಾಕೆ ಬಂದಿದ್ದೀರಾ? ಬಟ್ಟೆ ಹೊಲಿಯಕ್ಕೆ ಬಂದಿದ್ಯಾ? ನೆಕ್ಸ್ಟ್ ಒಂದು ಬ್ಲೌಸು ವರ್ಕ್ ನೋಡಿ ಈ ಥರ ಬಂದಿದೆ. ಈ ಥರ ವರ್ಕ್ ಫಿನಿಶಿಂಗ್ ನೋಡ್ಬೋದು ನೀವು ಹತ್ತಿರದಿಂದ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ರಂಟ್ ಬಂದು ಯು ಶೇಪ್ ಬರುತ್ತೆ ಫ್ರಂಟ್ ನೆಕ್ಕು. ಸ್ಲೀವ್ಸ್ ಬಂದು ಬುಟ್ಟ ಕೇಳಿದ್ರು, ಬುಟ್ಟ ಹಾಕೊಟ್ಟಿದ್ದೀನಿ ನೋಡಿ. ಈ ಥರ ಬುಟ್ಟ ಬಂದು ಫುಲ್ ಡಾಟೆಡ್ ಬುಟ್ಟ ಬಂದಿದೆ. ಇದ್ರದ್ದು ಕಾಸ್ಟ್ ಬಂದು 400 ರುಪೀಸ್ ಆಗುತ್ತೆ ವರ್ಕ್ಗೆ. ನೀವು ವರ್ಕ್ ಕೂಡ ಮಾಡಿಸ್ಕೋಬೋದು, ಇಲ್ಲ ಸ್ಟಿಚಿಂಗ್ ಕೂಡ ಮಾಡಿಸ್ಕೋಬೋದು. ನೀವೇನಾದರೂ ಈ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ ಅಂತಂದರೆ ಈ ಡಿಸೈನ್ ಕೂಡ ಅವೈಲಬಿಲಿಟಿ ಇದೆ. ಬಿಗ್ ಮಷೀನಿಗೆ ಅವೈಲಬಲ್ ಇರೋದು. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಪಾಪು. ಯಾಕೆ ಬಂದ್ರಿ?
ಯಾಕೋ ಬಂದ್ಬಿಟ್ರಾ? ಹೌದಾ? ಬಿದ್ದರೆ ಏನು ಮಾಡ್ತೀಯಾ? ಕೆಳಗಡೆ ಇದ್ರ ಮೇಲೆ ಕೂತಿದ್ಯಲ್ಲ. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಇದು ನೋಡಿ, ಇದು ಯಾವ ಥರ ಕಾಣಿಸುತ್ತೆ ವರ್ಕ್ ಅಂತಂದ್ಬಿಟ್ಟು ಹತ್ತಿರದಿಂದ ತೋರಿಸ್ತೀನಿ. ಎಷ್ಟು ಫಿನಿಶಿಂಗಾಗಿ ಬರುತ್ತೆ ಅಂತಂದರೆ ಇದ್ರದ್ದು ವರ್ಕ್ ಟೈಮ್ ಕೂಡ ಕಮ್ಮಿನೇ ಇರುತ್ತೆ, ಬೇಗನೆ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 1 ಅವರಲ್ಲೆಲ್ಲ ಇದು ಫಿನಿಶ್ ಆಗಿಬಿಡುತ್ತೆ. ಮತ್ತು ಸ್ಪೀಡಾಗಿ ರನ್ ಆಗುತ್ತೆ ಇದು ಮಷೀನಲ್ಲಿ. ವರ್ಕು ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ವರ್ಕು ಹಾಕ್ದಂಗೆ ಅನಿಸಲ್ಲ ಇದನ್ನು ಮಷೀನಿಗೆ, ತುಂಬ ಬೇಗ ವರ್ಕ್ ಆಗೋದ್ರಿಂದ. ಮತ್ತು ನೋಡೋಕ್ಕೂ ಕೂಡ ತುಂಬ ಫಿನಿಶಿಂಗಾಗಿ ಚೆನ್ನಾಗಿ ಬಂದಿದೆ. ನೀವು ಆಲ್ಮೋಸ್ಟು ಒಂದು 500-600 ತನಕ ಇದನ್ನು ಚಾರ್ಜ್ ಮಾಡ್ಬೋದು. ನೀವು ಯಾರಾದರೂ ಮಷಿನ್ ವರ್ಕು ಮಾಡ್ತೀನಿ ಅಂತನೋರಿದ್ರೆ ಇದನ್ನು ನಾನು 400 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬ್ಯಾಕ್ ನೆಕ್ಕು ಈ ಥರ ರೌಂಡ್ ನೆಕ್ ಬರುತ್ತೆ. ಈಗೆಲ್ಲ ಐರನ್ ಮಾಡಿ ಎತ್ತಿಟ್ಬಿಡ್ಬೇಕು. ಇವಾಗಲೇ ಎಲ್ಲ ತೋರಿಸುವಾಗ ಐರನ್ ಮಾಡಿಬಿಟ್ರೆ ಮತ್ತೆ ಸುಕ್ಕೋಗುತ್ತೆ ಅಂತ ಅಂದ್ಬಿಟ್ಟು ಐರನ್ ಮಾಡಿಲ್ಲ. ನೋಡಿ ಈ ಥರ ಶಮ್ಮ ಸರಿ ಮಗಳೇ, ಮುಗೀತಾ ಎಲ್ಲ ಬ್ಲೌಸ್ಗಳು. ನೆಕ್ಸ್ಟ್ ನಾಳೆ ತೋರಿಸೋಣ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪಾರ್ಸಲ್ ಒಂದು ಬಂದಿದೆ ಅಂತ ಹೇಳಿದೆ ಅಲ್ಲ, ಪಾರ್ಸಲ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದರೆ ಇವಾಗ ಸ್ವಲ್ಪ ಇದ್ದಿದ್ದು ಬ್ಲೌಸ್ಗಳನ್ನ ಅಷ್ಟೇ ತೋರಿಸ್ದೆ ನಾನು. ನಿಮ್ಮ ಪಾಪುಗೆ ಯಾರಿದು? ಆಮೇಲೆ ಇಲ್ಲಿ ಇರೋದು ಯಾರು? ಇಲ್ಲಿ ಇರೋದು ಅಕ್ಕನ ಹೆಸರೇನು? ಅಕ್ಕನ ಹೆಸರೇನಪ್ಪ? ದೀಕ್ಷಾ. ಕೆಳಗೆ ಆಟಾಡ್ತೀರಾ ಹೋಗಿ? ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನು ಮಾಡ್ತೀರಾ ನೀವು ಇಲ್ಲಿ? ಬಾಯ್ ಫ್ರೆಂಡ್ಸ್ ಅಂದ್ಬಿಡಿ ಈಗ. ಬಾಯ್ ಫ್ರೆಂಡ್ಸ್. ಪ್ಲೇನ್ ಕಿಸ್ ಕೊಡಿ. ಪ್ಲೇನ್ ಕಿಸ್ ಮಾ. ಇಲ್ಲಿ ಕ್ಯಾಮ್ರಾ ಇರೋದು. ಬಾಯ್ ಫ್ರೆಂಡ್ಸ್. ಅಮ್ಮಂಗೆ ಹೇಳಿ, ನಾನು ಹೇಳ್ಬಿಟ್ಟಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ನಾನು ಕಂಪ್ಯೂಟರ್ ಥ್ರೆಡ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ಪಾರ್ಸಲ್ ಬಂದಿದೆ. ಅದು ಇದು ತೋರಿಸ್ಬೇಕು ನಾನು ವಿಡಿಯೋಗೆ. ಇಲ್ಲಿ ಇದಿಲ್ಲಿ. ನೆಕ್ಸ್ಟ್ ಒಂದು ಕ್ಯಾನ್ವಾಸ್ ಕೂಡ ತರಿಸಿದೆ. ಅದು ಕ್ಯಾನ್ವಾಸ್ ತೊಗೊಂಡು ಬರ್ಬೇಕು ಬೇಗ. ನೀನು ತೊಗೊಂಡು ಬರೋಕು ಫಸ್ಟ್ ಅಷ್ಟಲ್ಲಿ ತೋರಿಸ್ಬಿಡ್ತೀನಿ ನಾನು. ಅಲ್ಲಿ ಕ್ಯಾನ್ವಾಸ್ ಇದೆ, ತೊಗೊಂಡ್ಬರ್ಬೇಕು ಪ್ಲೀಸ್ ಮಗಳೇ. ನೋಡಿ ಅಲ್ಲಿ ಹೇಳ್ಕೊಂಡು ಬಾದ್ನ, ಅಲ್ಲಿ ಆಚೆ ಕಡೆ ಇದ್ದಿಲ್ಲ, ತೊಗೊಂಡು ಬಾದ್ನ. ಇದು ಪಾರ್ಸಲ್ ಕೂಡ ಬಂದಿದೆ ನೋಡಿ. ತರಿಸಿದ್ದೆ, ಒಂದಿಷ್ಟು ತರಿಸಿದ್ದೀನಿ ಥ್ರೆಡ್ಸ್ ನಾನು. ಕ್ಯಾನ್ವಾಸು ಕ್ಯಾನ್ವಾಸ್ ತೊಗೊಂಡು ದೊಡ್ಡ ರೋಲ್ ಇದೆಯಲ್ಲ, ಅದು ರೋಲ್ ಇದೆಯಲ್ಲ ಅದು ಮತ್ತೆ ಆಲ್ಮೋಸ್ಟು ಇಷ್ಟಕ್ಕೇನೆ ನಾನು ಅಲ್ಗೊಂಡು 10K ಅಷ್ಟು ಕೊಟ್ಟಿದ್ದೀನಿ ಅಮೌಂಟ್ನ. ಏನಕ್ಕೆ ಕಂಪ್ಯೂಟರ್ ಥ್ರೆಡ್ ತರಿಸಿದ್ದೀನಿ ಅಂತಂದರೆ ನಮ್ಮದು ಒಂದು ಸ್ವಲ್ಪ ಮಾರ್ನಿಂಗ್ ಟೈಮು ವರ್ಕು ಜಾಸ್ತಿ ಆಗ್ತಾಯಿದೆ. ಬೆಳಗ್ಗೆ ಒಂದು 6:30, 6 o'clock ಹಿಂಗೆಲ್ಲ ಬಂದು ವರ್ಕ್ ಮಾಡಬೇಕು. ಆವಾಗ ಏನಂತಂದರೆ ಅದೇನೆ ವರ್ಕ್ ಮಾಡುವಾಗ ಏನಂತಂದರೆ ಬೇರೆ ಏನಾದರೂ ಕೆಲಸ ಇತ್ತು ಅಂತಂದರೆ ಈ ಕಂಪ್ಯೂಟರ್ ಥ್ರೆಡ್ ಹಾಕ್ತೀವಿ ಅಂತಂದರೆ ಅಷ್ಟೊಂದು ಥ್ರೆಡ್ ಕಟ್ ಆಗಲ್ಲ. ಮುಂಚೆಯಿಂದನೂ ಬಳಸ್ತೀವಿ ನಾವು ಕಂಪ್ಯೂಟರ್ ಥ್ರೆಡ್ಗೂ. ಇವಾಗ ಆಲ್ಮೋಸ್ಟ್ ಎಲ್ಲ ಥ್ರೆಡ್ಸ್ ಎಲ್ಲ ಜಾಸ್ತಿ ಅಮೌಂಟ್ ರೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ರಾಸ್ ಥ್ರೆಡ್ ಏನಿದೆ ಮತ್ತು ಈ ಕಂಪ್ಯೂಟರ್ ಥ್ರೆಡ್ಸ್ ಏನಿದೆ ಆಲ್ಮೋಸ್ಟ್ ಒಂದೇ ಕಾಸ್ಟಲ್ಲಿ ಆಗುತ್ತೆ ನಮಗೆ. ಇಲ್ಲೆಲ್ಲ ಸೇಲ್ ಮಾಡೋದು ಕೂಡ ಒಂದು 25 ರೂಪೀಸ್ ಹಂಗೆ ನಾವು ರಾಸ್ ಥ್ರೆಡ್ನ ಸೇಲ್ ಮಾಡ್ತಿರೋದು. ಇದು ಅರೌಂಡ್ ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು 20 to 25 ರೂಪೀಸ್ ಅನಿಸುತ್ತೆ ಇದು ಪೀಸು ಬಂದಿರೋದು ನಮಗೆ. ಅಂದರೆ ಹೋಲ್ಸೇಲಲ್ಲಿ ತೊಗೋಬೇಕು, ಒಟ್ಟಿಗೆ ತೊಗೋಬೇಕು ಅಂತ ಅನ್ಕೋತೀನಿ. ಅಂದರೆ 30 ರೂಪೀಸ್ ಬೀಳುತ್ತೆ ಒಂದು ಥ್ರೆಡ್ಡು. ಇದು ವರ್ತಿದೆ, 30 ರೂಪೀಸ್ ಕೊಟ್ಟು ತೊಗೊಳ್ತೀನಿ ಅಂತಂದ್ರೂ ವರ್ತಿದೆ ಇದು. ಯಾಕಂತಂದರೆ ಥ್ರೆಡ್ಡು ಜಾಸ್ತಿ ಕಟ್ ಆಗೋದಿಲ್ಲ ಮತ್ತು ಸ್ವಲ್ಪ ಒಂದು 2 ಅಥವಾ 3 ವರ್ಕ್ ಮಾಡ್ಬೋದು ಇದರಲ್ಲಿ. ಏನಂತಂದರೆ ಇದರಲ್ಲಿ ಒಂದು ಫಾಲ್ಟ್ ಏನಂತಂದರೆ ಕಲರ್ ಗೊತ್ತಾಗಲ್ಲ, ಕಲರ್ಸ್ ಗೊತ್ತಾಗಲ್ಲ. ಅಲ್ಲಿ ಕ್ಯಾಟ್ಲಾಗ್ ನೋಡೇ ಬುಕ್ ಮಾಡಬೇಕಾಗುತ್ತೆ ನಾವು. ಇಲ್ಲ ಅಂತಂದರೆ ನೀವು ಯಾರಾದರೂ ಬೆಂಗಳೂರು ಸರೌಂಡಿಂಗ್ಸ್ ಇತ್ತು ಅಂತಂದರೆ, ನಿಮ್ಮ ಹತ್ರ 3R ಮಿಷಿನ್ಸ್ ಇತ್ತು ಅಂತಂದರೆ ನೀವು ಹೋಗಿ ಅಲ್ಲೇ ಕೂಡ ಶಾಪ್ ಮಾಡ್ಬೋದು. ನೋಡಿ ಅಂದರೆ ನೋಡ್ತಾ ಇದ್ದೀನಂತೆ.
ಬಿಡ್ತಿಲ್ಲ ಅವಳು. ಮಷಿನ್ಗೆ ಸರ್ವಿಸ್ ಇದೆ, ಲಾಸ್ಟ್ 1 ಇಯರ್ ವಾರಂಟಿ ಇತ್ತಲ್ವ ಸರ್ವಿಸಲ್ಲಿ. ಇವತ್ತು ಸರ್ವಿಸ್ ಇದೆ, ಹಂಗಾಗಿ ಮಿಷಿನ್ ಆನ್ ಮಾಡಿಲ್ಲ. ಆಮೇಲೆ ಇವತ್ತು ಕ್ಯಾನ್ವಾಸ್ ತರಿಸಿದ್ದೀನಿ ನೋಡಿ, ಕ್ಯಾನ್ವಾಸ್ ಇದೆ ಇಲ್ಲಿ, ಒಂದು ರೋಡ್ ಫುಲ್ ಕ್ಯಾನ್ವಾಸ್ ಇದೆ. ಇದು ಅರೌಂಡ್ 1K ಆಗುತ್ತೆ ಸರೌಂಡಿಂಗ್ಸು. ನೆಕ್ಸ್ಟ್ ಬಂದು ಇದು ಪಾರ್ಸಲ್ ಓಪನ್ ಮಾಡಬೇಕು, ಮಾಡಿ ಓಪನ್ ಮಾಡಿಬಿಡ್ತೀನಿ. ಜರಿ ಥ್ರೆಡ್ಸ್ ಎಲ್ಲ ತರಿಸಿದ್ದೀನಿ. ಪ್ಯಾಕಿಂಗ್ ಈ ಥರ ಬರುತ್ತೆ ನಿಮಗೆ. ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡಿರಿ ಅಂತಂದರೆ ಕೊರಿಯರ್ ಮಾಡ್ತಾರೆ. ನಮಗೆ ಆಲ್ಮೋಸ್ಟ್ 1 ಡೇಯಲ್ಲೆಲ್ಲ ಕೊರಿಯರ್ ಬಂದುಬಿಡುತ್ತೆ. ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ನಿಮಗೆ. ಏನು ಮಗಳೇ? ಕೊಡ್ತೀನಿ ಬನ್ನಿ ಕೆಳಗಡೆ ಹೇಳಿ. ಬನ್ನಿ ಇದ್ರೊಳಗಡೆ ಏನೇನಿದೆ ತೋರಿಸ್ತೀವಿ. ಈ ಥರ ಫುಲ್ ಪ್ಯಾಕ್ ಆಗಿ ಬಂದ್ಬಿಡ್ತೀನಿ ನಿಮಗೆ. ಇಲ್ಲಿ ಇಷ್ಟು ತರಿಸಿದ್ದೀನಿ, ಇಷ್ಟೊಂದು ಸುಮಾರು ಒಂದು 6 ಕಲರ್ ಜರಿ ತರಿಸಿದ್ದೀನಿ. ಮತ್ತು ಸ್ವಲ್ಪ ನೀಡಲ್ಸ್ ಖಾಲಿಯಾಗಿತ್ತು, ನೀಡಲ್ಸು ಕೂಡ ತರಿಸಿದ್ದೀನಿ. ಬಾಬಿನ್ಸು ಎಲ್ಲ ತರಿಸಿದ್ದೀನಿ. ಅರೌಂಡ್ ಇದು ಒಂದು 20 ರೂಪೀಸ್ ಆಗುತ್ತೆ ಅಂತ ಅನಿಸುತ್ತೆ. ಇನ್ನೊಂದು ಕಾಂಗಾಗಿದ್ದು ಮತ್ತು ನೀಡಲ್ ಪ್ಯಾಕ್ ತರಿಸಿದ್ದೀನಿ. ನೆಕ್ಸ್ಟ್ ಥ್ರೆಡ್ಸ್ಗಳು, ಇದು ಜರಿ ಥ್ರೆಡ್ಸ್ಗಳು ನಿಮಗೆ ಯಾವ ಥರ ಬೇಕಾ ಥರ. ಇದು 55 ರೂಪೀಸು 50 ರೂಪೀಸ್ ಆಗುತ್ತೆ ಇದು ಒಂದು ಜರಿ ನಿಮಗೆ. ಇಲ್ಲೆಲ್ಲ ಲೋಕಲಲ್ಲಿ ತೊಗೋತೀನಿ ಅಂತಂದರೆ 70 ರೂಪೀಸ್ ಹೇಳ್ತಾರೆ ಒಂದು ಜರಿನ. ನಮ್ಮ ಲೋಕಲಲ್ಲಿ, ನಿಮ್ಮಲ್ಲಿ ಎಷ್ಟೆಷ್ಟು ಹೇಳ್ತಾರೆ ಅಂತ ಗೊತ್ತಿಲ್ಲ. ಥ್ರೆಡ್ಸು ಚೆನ್ನಾಗಿದೆ, ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. ನೋಡ್ಬೋದು ಎಷ್ಟು ಜರಿ ತರಿಸಿದ್ದೀವಿ ಅಂತ ಹೇಳ್ಬಿಟ್ಟು. ಲೈಟ್ ಆಗಿರೋ ಜರಿ ಕಲರ್ಸ್ ಜಾಸ್ತಿ ಬರ್ತಿರೋದು, ಇದೆಲ್ಲ ಈ ಶೇಡ್ಸ್ ಜಾಸ್ತಿ ಬರ್ತಾ ಇದೆ ನೋಡಿ. ಕೆಳಗಡೆ ಸುರಿತೀನಿ. ಇಷ್ಟು ತರಿಸಿದ್ದೀನಿ. ಇಷ್ಟು ತರಿಸಿರೋದಲ್ಲದೆ ಅಲ್ಲಿ ನೋಡಿ, ಇದು ಆಲ್ರೆಡಿ ಸೆಟಪ್ ಮಾಡಿದ್ದೀನಿ ಆಲ್ರೆಡಿ. ಈ ಕಡೆ ಹಂಗೆ ಅವಾಗ ಲಾಸ್ಟ್ ಟೈಮ್ ತೋರಿಸಿದಾಗ ಬೇರೆ ಥರ ಸೆಟಪ್ ಆಗಿತ್ತು. ಬಟ್ ಈ ಟೈಮ್ ತೋರಿಸುವಾಗ ಈ ಥರ ಸೆಟ್ ಮಾಡಿದ್ದೀವಿ. ಕಂಪ್ಯೂಟರ್ ಥ್ರೆಡ್ಸ್ ಎಲ್ಲ ಒಂದು ಕಡೆ ಇಟ್ಕೊಳ್ಳೋಣ, ಒಳಗಡೆ ಇಟ್ಟರೆ ಗೊತ್ತಾಗೋದಿಲ್ಲ ಶೇಡ್ಸ್ ತೆಗಿಯಕ್ಕೆ ಅಂತ ಹೇಳಿ ಇವಾಗ ಒಂದಿಷ್ಟು ಕಲರ್ಸ್ನ ತರಿಸಿದ್ದೀನಿ ನಾನು. ಇದು ಎಷ್ಟೇ ಕಲರ್ಸ್ ತರಿಸಿದ್ರು ಮೂವಿಂಗ್ ಕಲರ್ಸ್ ಅಷ್ಟೇ ತರಿಸ್ಕೊಂಡಿದ್ದೀನಿ. ಇವಾಗ ನಾನು ಹೋಗಬೇಕು, ಮತ್ತೆ ಅಲ್ಲಿಗೆ ಹೋಗಿ ಒಂದ್ಸರಿ ನಾನು ಮತ್ತೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಕಲರ್ನ ಜಾಸ್ತಿ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಡಬಲ್ ಎಡ್ ಮಷೀನ್ ಆಗಿರೋದ್ರಿಂದ ಒಂದು ಕಲರ್ನ ಒಂದು 5 ಪೀಸ್ ಅಷ್ಟು ತರಿಸಿದ್ದೀನಿ. ಒಂದು ಕಲರ್ನ ನಾನು, ಇದು ಒಂದು ಶೇಪಿಂಗ್ ಶೇಡ್ ಅಂತಂದರೆ ಇದನ್ನು 5 ಪೀಸ್ ತರಿಸಿದ್ದೀನಿ. ಮತ್ತು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಕಾಸ್ಟ್ ಅರೌಂಡು ಏನಾಗಿದೆ ಅಂತಂದರೆ 22 to 25 ರೂಪೀಸ್ ಆಗುತ್ತೆ ಒಂದು ಸಿಂಗಲ್ ಪೀಸ್ ತೊಗೋತೀನಿ ಅಂತಂದರೆ. ಇದಕ್ಕೆ ಬೆಂಗಳೂರಲ್ಲೇ ಇತ್ತು ಅಂತಂದರೆ ನೀವು ಶಾಪಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೀವು ಪರ್ಚೇಸ್ ಕೂಡ ಮಾಡ್ಕೊಬೋದು. ನೋಡಿ ಯಾವ ಕಲರ್ ಯಾವ ಥರ ಇದೆ ಅಂತ. ನೆಕ್ಸ್ಟ್ ವೀಡಿಯೋನ ನಾನು ನೀವು ಆಲ್ರೆಡಿ ನೋಡ್ಬೋದು, ನಾವು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೀಡ್ ಮಾಡಿದ್ದೀವಿ. ಏನಂತಂದರೆ ಡಬಲ್ ಎಡ್ ಮಿಷಿನ್ ಇರೋದ್ರಿಂದ 2 ವರ್ಕ್ನ ಅಟ್ ಎ ಟೈಮ್ ವರ್ಕ್ ಹಾಕ್ಬೋದು ನಾವು ಬ್ಯಾಕ್ ಡಿಸೈನ್ನ. ಅದು ಯಾವ ಥರ ಹಾಕ್ತೀನಿ ಅಂತ ಕೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಚಾನಲ್ನ ಏನಾದರೂ ಎಂಕ್ವೈರೀಸ್ ಇತ್ತು ಅಂತಂದರೆ ನನಗೆ ಡೈರೆಕ್ಟ್ DM ಮಾಡ್ಕೊಂಡು ನೀವು. ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕಿತ್ತು ಅಂತಂದರೆ 100 ರೂಪೀಸ್ ಡಿಸೈನ್ ಸೇಲ್ ಮಾಡ್ತೀವಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.